ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಮೆಜರ್ಮೆಂಟಿಂದು ಅದೇ ಡಿಸೈನ್ನ ಈ ಸಲ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ ನೋಡಿ. ಆ್ಯಕ್ಚುಲಿ ಇದು ಫ್ರಂಟ್ ಶೇಪಲ್ಲಿ ಹಾಕಿ ತೋರಿಸ್ತೀನಿ. ಫಸ್ಟು 3 ಲೈನು ಜರಿ ಥ್ರೆಡ್ ಹಾಕಬೇಕು. 2 ಲೈನ್ ಹಾಕಿದ್ದೀನಿ, ಈಗ 3ನೇ ಲೈನ್ ಹಾಕ್ತಾಯಿದ್ದೀನಿ. 3 ಲೈನ್ ಹಾಕಿದ್ಮೇಲೆ ನಾನು 1 ಲೈನು ಗ್ಲಾಸ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಕಟ್ ಬೀಡ್ಸ್ ಅಂತಾರಲ್ವ, ಅದು ನವರಂಗಿ ಶೇಪಲ್ಲಿ, ನವರಂಗಿ ಕಲರಲ್ಲಿರ್ತಕ್ಕಂಥ ಬೀಡ್ಸ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಲುಕ್ ವೈಸ್ ಆಲ್ಸೋ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಬ್ರೈಡಲ್ ವರ್ಕ್ಗೆ ಆ ಕಲರ್ ಇರೋಂಥ ಬೀಡ್ಸ್ ಬಳಸಿದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದು ಕಲರು ಸೆಲ್ಫ್ ಇದೆ, ಹಾಗಾಗಿ ಕಾಂಟ್ರಾಕ್ಟ್ ಬಳಸೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಜರಿ ಥ್ರೆಡ್ ಬಳಸ್ತಾಯಿದ್ದೀನಿ. 3 ಲೈನು, 1 ಲೈನ್ ಮಾತ್ರ ಬೀಡ್ಸ್ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಬೀಡ್ಸು ಬಳಸ್ತಾ ಇಲ್ಲ. ಎಕ್ಸ್ಟ್ರಾ ಬೀಡ್ಸ್ ಬಳಸಿದ್ರೆ ಏನಾಗುತ್ತೆ, ವರ್ಕ್ ಇಲ್ಲೇ ಜಾಸ್ತಿ ಆಗುತ್ತೆ ಮತ್ತು ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಜಾಸ್ತಿ ಇರೋದ್ರಿಂದ ನಾನೇನು ಮಾಡ್ತಿದ್ನ, ಸಿಂಪಲ್ಲಾಗಿ ಜರಿ ಥ್ರೆಡ್ಡು ಮತ್ತು 1 ಲೈನ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಚೈನ್ ಸ್ಟಿಚ್ ಹಾಕೋದು ತುಂಬ ಈಸಿ ನೋಡಿ. ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಗ್ತಾ ಏನಾಗುತ್ತೆ, ಈಸಿ ಆಗಿಬಿಡುತ್ತೆ. ನೋಡಿಕೊಂಡು ನಿಧಾನಕ್ಕೆ ಹಾಕ್ಬೇಕು. ಒಂದ್ರ ಪಕ್ಕ ಒಂದು ಲೈನ್ ಕರೆಕ್ಟಾಗಿ ಬರಲಿ. ಸ್ವಲ್ಪ ಗ್ಯಾಪ್ ಆಯ್ತಂದ್ರೂ ಕ್ಲಾತ್ ಕಲರ್ ಕಾಣಿಸುತ್ತೆ, ಹಾಗಾಗಿ ನೀಟಾಗಿ ಫಿನಿಶಿಂಗ್ ಬರೋಲ್ಲ. ಹಂಗೇನಾದರೂ ಬರಲಿಲ್ಲ ಅಂದರೆ ಮತ್ತೆ ರಿಟರ್ನ್ ವಾಪಸ್ ಮಾಡಿ ಆ ಚೈನ್ ಸ್ಟಿಚ್ ತೆಗೆದು ಇನ್ನೊಂದ್ಸಲ ಅದ್ರ ಮೇಲೆ ಇನ್ನೊಂದ್ಸಲ ಹಾಕ್ಕೊಂಡು ಬರ್ರಿ. ಈಗ ಲಾಸ್ಟಿಗೆ ಬಂದಿದ್ದೀನಿ. ಆ್ಯಕ್ಚುಲಿ 3 ಲೈನ್ ಅಲ್ವಾ, 3 ಲೈನ್ ಕಂಪ್ಲೀಟ್ ಆಯಿತು. ಈಗ ನಾನು ಎಂಡ್ ಲಾಕ್ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಅಳತೆ ತಗೊಂಡಿರೋ ಅದಕ್ಕಿಂತ ಸ್ವಲ್ಪ ಮೇಲೆ ಹಾಕಿ. ಇದು ಜರಿ ಥ್ರೆಡ್ ಆಗಿರೋದ್ರಿಂದ ಯಾವುದೇ ಥ್ರೆಡ್ ಹಾಕ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಈ ಕಚ್ಚಲ್ಲಿ ಹೊಲಿಗೆಯಲ್ಲಿ ಹೋಗ್ಬಿಡುತ್ತೆ. ಈ ಬೀಡ್ಸನ್ನು ಸ್ವಲ್ಪ ಕಡಿಮೆನೇ ಹಾಕಿ, ಯಾಕಂದರೆ ಅದು ಹೊಲಿಗೆಯಲ್ಲಿ ಬಂದಾಗ ಏನಾಗುತ್ತೆ, ಈ ನೀಡ್ಲಿರುತ್ತಲ್ಲ ಕಟ್ಟಾಗ್ಬಿಡುತ್ತೆ, ಒಂದು ಬೀಡ್ಸ್ ಹೊಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಮಾರ್ಜಿನ್ಗಿಂತ ಎಕ್ಸ್ಟ್ರಾ ಹಾಕಿ, ಬಟ್ ಬೀಡ್ಸ್ ಮಾತ್ರ ಅದಕ್ಕಿಂತ ಒಂಚೂರು ಕಡಿಮೆಯಿಂದನೇ ಹಾಕ್ಕೊಂತ ಬರ್ರಿ. ಈಗ ನೆಕ್ಸ್ಟು ನವರಂಗಿ ಬೀಡ್ಸ್ ವರ್ಕ್ ಅಂದರೆ ಇವೆ ನೋಡಿ. ಮಲ್ಟಿ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಲೈಟ್ ಫೋಕಸ್ಗಂತ ಫುಲ್ಲು ಶೈನಿಂಗ್ ಇರುತ್ತೆ ನೋಡಿ. ಕಲರ್ ವೈಸ್ ಅಂತ ಸೂಪರ್ ಇದೆ, ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಒಂದು ಪ್ಯಾಕೆಟ್ 15 ರುಪೀಸ್ ಬರುತ್ತೆ. ಆ ಪ್ಯಾಕೆಟಲ್ಲಿ ಇಷ್ಟಿರುತ್ತೆ ನೋಡಿ. ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಬಟ್ ಏನಂದರೆ ನಾವು ಜಾಸ್ತಿ ಯಾವ ಡಿಸೈನ್ ಕೇಳ್ತಾರೋ ಗೊತ್ತಾಗಲ್ಲ ಅಂತ ನಾವೇನು ಮಾಡ್ತೀವಿ, ಬ್ಲೌಸ್ ಕೊಟ್ಟಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಬರ್ತೀವಿ, ಎಕ್ಸ್ಟ್ರಾ ಇಟ್ಕೊಳೋದಿಲ್ಲ. ಅದಕ್ಕೋಸ್ಕರ ಈ ಥರ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಎಷ್ಟು ಬೇಕೋ ಅಷ್ಟೇ ತಗೊಂಡು ಬರ್ತೀವಿ ನೋಡಿ. ಇಲ್ಲೇ ಶಾಪಲ್ಲೇ ತಗೊಂಡು ಬರೋದು. ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಲೋಡಿಂಗ್ ಮಾಡೋದು ಭಾಳ ರಿಸ್ಕ್ ಅನಿಸುತ್ತೆ. ಆ್ಯಕ್ಚುಲಿ ಇದು ಈ ಥರ ಪಾಕೆಟಲ್ಲೇ ಮಾಡ್ಕೋಬೋದು, ಆದರೂ ಈ ಶುಗರ್ ಬೀಡ್ಸ್ ಭಾಳ ಇರ್ತಾವಲ್ಲ, ಲೋಡಿಂಗ್ ಮಾಡ್ಕೊಳ್ಳೋದು ಈಸಿ. ಬಟ್ ಇವಿದಾವಲ್ವ ಕಟ್ ಬೀಡ್ಸು, ಈ ಥರ ಮೂವ್ ಮಾಡ್ಕೊಂತ ಮಾಡಬೇಕಾಗುತ್ತೆ.
ಆ್ಯಕ್ಚುಲಿ ನಾನು ಬಳಸೋದೇನು ಇದು ಜಿಗ್ ಜಾಗ್ ವೈರ್ ಬಳಸ್ತೀನಿ ಬೀಡ್ಸ್ ಹಾಕೋದಕ್ಕೆ. ಈಗ ಬೀಡ್ಸ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಏನು ಮಾಡಬೇಕು, ಎಂಡ್ ಲಾಕ್ ಮಾಡ್ಕೊಂಡ್ಲೇಬೇಕು ನೋಡಿರಿ. ಯಾವುದೇ ಒಂದು ಬೀಡ್ಸ್ ಆಗಲಿ ವರ್ಕ್ ಆಗಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಂಡ್ ಲಾಕ್ ಮಾಡ್ಕೊಂಡ್ರೆ ಸ್ಟಿಫಾಗಿ ಕೂರ್ಬಿಡುತ್ತೆ. ಆಮೇಲೆ ನೀವು ಎಲ್ಲಿಂದ ಬೇಕಾದರೂ ನೀವು ಬೀಡ್ಸ್ನ ಹಾಕ್ಬೋದು. ಇದು ಕಟ್ ಬೀಡ್ಸ್ನ ನಾನು 2 ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಒಂದೊಂದು ಹಾಕ್ತೀನಿ, ಮಧ್ಯದಲ್ಲಿ 2 ಹಾಕ್ತೀನಿ, 3 ಹಾಕೋದಿಲ್ಲ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಒಂಥರ ಮೇಲಕ್ಕೆ ಎದ್ದಿರೋ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ 2 ಅಥವಾ ಒಂದೊಂದು ಹಾಕ್ತೀನಿ. ಈಗ ಹಾಕ್ಬೇಕಾದ್ರೆ ನಿಧಾನಕ್ಕೆ ನೋಡಿಕೊಂಡು ಒಂದ್ರ ಪಕ್ಕ ಒಂದನೇ ಹಾಕಿ. ಗ್ಯಾಪ್ ಆಗಿಬಿಡುತ್ತಿದ್ದು ಆ್ಯಕ್ಚುಲಿ ಶುಗರ್ ಬೀಡ್ಸ್ ಗ್ಯಾಪ್ ಆಗಲ್ಲ, ಬಟ್ ಇದು ಸ್ವಲ್ಪ ಗ್ಯಾಪ್ ಆಗಿಬಿಡುತ್ತೆ. ನೋಡಿಕೊಂಡು ನಿಧಾನಕ್ಕೆ ಗ್ಯಾಪ್ ಇಲ್ದಂಗೆ ಹಾಕಿ. ಆ್ಯಕ್ಚುಲಿ ಈ ಥರ ಹಾಕಿದರೂ ಗ್ಯಾಪ್ ಆಗೋದಿಲ್ಲ. ಲೋಡಿಂಗ್ ಮಾಡ್ಕೊಳ್ಳೋದೈತಲ್ವ, ಕಷ್ಟ ಅನಿಸ್ಬಿಡುತ್ತೆ. ಇವು ಸ್ವಲ್ಪ ಇರುತ್ತಾ, ಹಾಗಾಗಿ ಲೋಡಿಂಗ್ ಮಾಡ್ಕೊಳ್ಳೋದು ಕಷ್ಟ ಅನಿಸ್ಬಿಡುತ್ತೆ. ಸ್ವಲ್ಪ ಭಾಳ ಇದ್ದರೆ ಏನಾಗುತ್ತೆ, ಹಾಕಿ ಹಿಂಗೆ ಮಾಡಿದರೂ ಬಂದ್ಬಿಡುತ್ತೆ. ಈ ಥರ ಬ್ಯಾಕ್ ಪುಷ್ ಆಗುತ್ತಲ್ವ, ಏನು ನೋಡಿರಿ ಕರೆಕ್ಟಾಗಿ ಬರ್ತಿದೆ. ತುಂಬ ಈಸಿಯಾಗಿ ಹಾಕ್ಬೋದು. ಆಗ್ತಾ ಪ್ರಾಕ್ಟೀಸ್ ಆಗುತ್ತೆ. ಎಷ್ಟು ನೀಟಾಗಿ ಹಾಕಿದರೆ ಅಷ್ಟು ಆರ್ಡ್ರಿಗೆ ಬರ್ತಾವೆ ನೋಡಿ. ವರ್ಕ್ ಬ್ಲೌಸ್ ಆರ್ಡ್ರ್ ಭಾಳ ಬರ್ಬೇಕಂದ್ರೆ ನೀಟಾಗಿ ಫಿನಿಶಿಂಗ್ ಮಾಡಿ. ಲೇಟ್ ಆದರೂ ಪರವಾಗಿಲ್ಲ, ವರ್ಕ್ ಮಾತ್ರ ನೀಟಾಗಿ ಮಾಡಿರಿ. ನೀವು ಬರ್ತವೆ ಭಾಳ ಅಂತೇಳಿ ಅವಸರ ಮಾಡ್ಕೊಂಡು ಹೆಂಗಂದ್ರೆ ಹಂಗೆ ಹಾಕ್ಕೊಟ್ರೆ ಯಾರು ವರ್ಕ್ ಬ್ಲೌಸಿಗೆ ಕೊಡೋದಿಲ್ಲ ನೋಡಿ. ಸ್ವಲ್ಪ ಸ್ಟಾರ್ಟಿಂಗ್ ಸ್ಲೋ ಆಗುತ್ತೆ, ಆಗ್ತಾ ಪ್ರಾಕ್ಟೀಸ್ ಆಗುತ್ತಲ್ವ, ಅವಾಗ ಎಷ್ಟು ಫಾಸ್ಟಾಗಿ ಬೇಕಾದ್ರೆ ಹಾಕ್ಕೋಬೋದು. ನಾನೆಲ್ಲ ಹಾಕ್ತಾಯಿರೋದು ಒಂದೊಂದು ಡಿಫ್ರೆಂಟಾಗಿ, ಯಾವ ವರ್ಕ್ ಬ್ಲೌಸಸ್ ಕಂಟಿನ್ಯೂಸ್ ಅಂದರೆ ಸೇಮ್ ಹಾಕೇ ಇಲ್ಲ, ಒಂದಕ್ಕೊಂದು ಡಿಫ್ರೆಂಟಾಗಿ ಹಾಕಿದ್ದೀನಿ. ಆ್ಯಕ್ಚುಲಿ ನಾನು ಕಸ್ಟಮರ್ಸ್ ಹೇಳೋದಿಷ್ಟೇ, ಹಾಕಿರೋದು ನಾನು ಯಾವಾಗಲೂ ಮತ್ತೆ ಇನ್ನೊಂದು ಸಲ ಯಾಕಂದರೆ ನಾನು ಇವಾಗ ಕಲಿತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಕೊಡೋವ್ರಿಗೆ ಹೇಳ್ತೀನಿ ಡಿಫ್ರೆಂಟಾಗಿ ಹಾಕ್ಕೊಡ್ತೀನಿ ಅಂತ. ಅವ್ರು ಎಷ್ಟು ಬ್ಲೌಸ್ ಕೊಟ್ಟರು ಅಷ್ಟು ಡಿಫ್ರೆಂಟಾಗಿರ್ತಕ್ಕಂಥ ವರ್ಕ್ಗಳೇ ಹಾಕ್ತೀನಿ. ನಾನು ಅಷ್ಟೇ ರಿಪೀಟ್ ಯಾವೂ ಮಾಡಿಲ್ಲ. ಇಷ್ಟು ವರ್ಕ್ ಬ್ಲೌಸ್ ಮಾಡಿದ್ದೀನಿ ಅಂದರೆ ಸೇಮ್ ಆಗಿ ಯಾವ ವರ್ಕ್ ಬ್ಲೌಸ್ ಹಾಕಿಲ್ಲ, ಎಲ್ಲ ಡಿಫ್ರೆಂಟಾಗಿ ಹಾಕಿದ್ದೀನಿ. ಹಾಕಿರೋದನ್ನೇ ಹಾಕ್ಕೊಟ್ರೆ ಏನಾಗುತ್ತೆ, ನೀವು ಏನೋ ಕಲಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಡಿಫ್ರೆಂಟಾಗಿ ಹಾಕಿ. ಡಿಫ್ರೆಂಟಾಗಿ ಹಾಕಿದರೆ ಬೇರೆ ಡಿಸೈನ್ ಹಾಕ್ತಾ ಹೋದಂಗೆಲ್ಲ ಏನಾಗುತ್ತೆ, ಕಲಿಕೆ ಜಾಸ್ತಿ ಆಗುತ್ತೆ.
ನಾವು ಕಲಿಬೇಕಪ್ಪ ಅಂದರೆ ನಾವು ಬೇರೆ ಬೇರೆ ಥರ ಇರ್ತಕ್ಕಂಥ ವರ್ಕ್ ಬ್ಲೌಸ್ನ ಹಾಕಿದಾಗ ಮಾತ್ರ ಕಲಿಯೋಕ್ಕಾಗೋದು. ಇವಾಗ ಹಾಕಿರೋವನ್ನೇ ಮತ್ತೆ ಹಾಕಿದರೆ ಏನು ಕಲಿತೀರ ಅದರಲ್ಲಿ? ಒಂದು ಸಲ ಹಾಕಿದರೆ ಸಾಕು, ಅದು ಇನ್ನೊಂದು ಸಲ ಹಾಕೋದು ಬೇಕಾಗಲ್ಲ. ಈ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಅಷ್ಟು ನೀಟಾಗಿ ಬಂದಿದೆ. ಬಟ್ ಇದು ಬಳಸಿರೋ ಮೆಟೀರಿಯಲ್ಸು ನಾನು ಈಗ ಹೊಸ್ದಾಗಿ ಬಳಸಿದ್ದೀನಿ. ಇದೇ ಫಸ್ಟ್ ಟೈಮ್ ಈ ಮೆಟೀರಿಯಲ್ ಬಳಸ್ತಿರೋದು. ಈ ಜಿಗ್ಜಾಗ್ ವರ್ಕ್ ಇದೆಲ್ಲ ತುಂಬ ಯೂಸ್ ಆಗುತ್ತೆ ನೋಡಿ. ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಥ್ರೆಡ್ಡು, ಮತ್ತು ಅಷ್ಟೇ ಫಾಸ್ಟ್ ಆಗುತ್ತೆ ವರ್ಕು. ಹೇಳಿದ್ನಲ್ವ, ಮಾರ್ಜಿನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕಿ. ಇವಾಗ ಹೊಲಿಗೆ ಅಲ್ಲಿ ಹೋದಾಗ ಏನಾಗುತ್ತೆ, ನೀಡ್ಲು ಮುರಿದೋಗೋದು ಇಲ್ಲ ಬೀಡ್ಸ್ ಕಟ್ಟಾಗೋದು ಆ ಥರ ಆಗುತ್ತೆ. ಈ ಮಾರ್ಜಿನಲ್ಲಿ ಹೋಗೋಕ್ಕಿಂತ ಸ್ವಲ್ಪ ಹಿಂದೆನೇ ಹಾಕ್ಬಿಟ್ರಿ ಎಂಡ್ ಲಾಕ್. ಈಗ ಔಟ್ಲೈನ್ ಆಯಿತು, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಫಿನಿಶಿಂಗ್ ಮಾತ್ರ ತುಂಬ ಅಂದರೆ ತುಂಬ ನೀಟಾಗಿ ಬಂದುಬಿಡುತ್ತೆ. ಈಗ ನೆಕ್ಸ್ಟು ಡಿಸೈನು ನಾನು ಪಿಂಟ್ರೆಸ್ಟಲ್ಲೆಲ್ಲ ಪೇಪರ್ ಕಾಪಿಲಿ ನಾನು ಇದರಲ್ಲಿ ಮಾರ್ಕ್ ಮಾಡ್ತೀನಿ. ಇನ್ನೊಂದು ಮೊಬೈಲ್ ಇದ್ದರೆ ಅದು ಯಾವ ಥರ ಅಂತ ಮಾರ್ಕ್ ಮಾಡೋದಂತ ನಾನು ನಿಮ್ಗೆ ಹೇಳ್ತಿದ್ದೆ. ಬಟ್ ನನ್ನ ಹತ್ರ ಇರೋದು ಒಂದೇ ಮೊಬೈಲ್ ಆಗಿರೋದ್ರಿಂದ ಅದು ಮಾರ್ಕೋದು ಈ ಥರ ಯಾವ ಥರ ಮಾರ್ಕ್ ಮಾಡೋದಂತ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು. ಈಗ ಮಾರ್ಕ್ ಮಾಡಿದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಎಷ್ಟು ನೀಟಾಗಿ ಬಂದಿದೆಯಲ್ವ. ಈಗ ನೆಕ್ಸ್ಟು ಮಾರ್ಕ್ ಮಾಡಿದ್ಮೇಲೆ ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ, ಈಗ ಮಾರ್ಕ್ ಮಾಡಿದ್ದೀನಿ ಇದ್ರ ಮೇಲೆ. ಇದು ಆ್ಯಕ್ಚುಲಿ ಪೆನ್ನಲ್ಲಿ ಮಾಡಿದ್ದೀನಿ. ಈಗ ಇದ್ರ ಮೇಲೆ ಯಾವ ಥರ ವರ್ಕ್ ಮಾಡೋದಂತ ಈಗ ತೋರಿಸ್ತೀನಿ.